ಭೋವಿ ಅಭಿವೃದ್ಧಿ ನಿಗಮದಲ್ಲಿ ಅವ್ಯವಹಾರ ಆರೋಪ. ಭೋವಿ ನಿಗಮದ ಒಂದು ಅಧ್ಯಕ್ಷ ರವಿಕುಮಾರ್ ರಾಜೀನಾಮೆ ನೀಡುವಂತೆ ಸಿಎಂ ಹಾಗೂ ಡಿಸಿಎಂ ತಾಕೀತನ್ನ ಮಾಡಿದ್ದಾರೆ. ಭೋವಿ ಅಭಿವೃದ್ಧಿ ನಿಗಮದಲ್ಲಿ ಅವ್ಯವಹಾರ ಆರೋಪ. ಭೋವಿ ನಿಗಮದ ಅಧ್ಯಕ್ಷ ರವಿಕುಮಾರ್ ರಾಜೀನಾಮೆ. ಡಿಸಿಎಂ ಹಾಗೂ ಡಿಸಿಎಂ ಎಂದು ರಾಜೀನಾಮೆ ನೀಡುವಂತೆ ತಾಕೀತನ್ನ ಮಾಡಿದ್ದಾರೆ. ಕಮಿಷನ್ ಕೇಳಿದ್ದ ಆರೋಪಕ್ಕೆ ರವಿಕುಮಾರ್ ತಲೆದಂಡ. ಭೋವಿ ಅಭಿವೃದ್ಧಿ ನಿಗಮದಲ್ಲಿ ಅವ್ಯವಹಾರ ಆರೋಪ. ಭೋವಿ ನಿಗಮದ ಅಧ್ಯಕ್ಷ ರವಿಕುಮಾರ್ ರಾಜೀನಾಮೆ. ಸಿಎಂ ಹಾಗೂ ಡಿಸಿಎಂ ತಾಕೀತನ್ನ ಮಾಡಿದ್ದಾರೆ ರಾಜೀನಾಮೆ ನೀಡುವಂತೆ. ನಾಳೆ ಸಿಎಂ ಹಾಗೂ ಡಿಸಿಎಂ ಭೇಟಿ ಬಳಿಕ ರಾಜೀನಾಮೆ ಕೊಡ್ತಾರಾ ಅನ್ನುವಂಥದ್ದನ್ನ ನೋಡಬೇಕಾಗಿದೆ. ಕಮಿಷನ್ ಕೇಳಿದ್ದ ಆರೋಪಕ್ಕೆ ರವಿಕುಮಾರ್ ತಲೆದಂಡ. ಭೋವಿ ಅಭಿವೃದ್ಧಿ ನಿಗಮದಲ್ಲಿ ಅವ್ಯವಹಾರ ಆರೋಪ. ಕಮಿಷನ್ ಕೇಳಿದ್ದ ಆರೋಪಕ್ಕೆ ರವಿಕುಮಾರ್ ತಲೆದಂಡ. ನಾವು ಹುಷಾರಾಗಿ ನೋಡಿಕೊಂಡು ಅದಕ್ಕೆ ರಿಯಾಕ್ಟ್. ನಾನು ನೋಡಿದೆ ಮಾಧ್ಯಮದಲ್ಲಿ, ನಾನು ವೈಯಕ್ತಿಕವಾಗಿ ಇನ್ನೂ ಮಾತಾಡಿಲ್ಲ. ಅಧ್ಯಕ್ಷರು ಎಲ್ಲ ಮಾತಾಡಿದ್ರಂತೆ, ಅವರು ಏನು ಬೇರೆ ಬೇರೆ ಎಕ್ಸ್ಪ್ಲನೇಷನ್ ಎಲ್ಲ ಕೊಟ್ಟರು. ಐ ಥಿಂಕ್ ನಾನು ಸ್ವಲ್ಪ ತಿಳುವಳಿಕೆ ಇಟ್ಕೊಂಡು ಮಾತಾಡೋದು ಒಳ್ಳೆಯದು. ಯಾಕೆಂದರೆ ಇದು ಏನಾಗುತ್ತೆ, ಮಾಧ್ಯಮದಲ್ಲಿ ಬಂದಾಗ ನಾವು ಅದನ್ನು ಹುಷಾರಾಗಿ ನೋಡಿಕೊಂಡು ಅದಕ್ಕೆ ರಿಯಾಕ್ಟ್ ಮಾಡಬೇಕಾಗತ್ತೆ. ಯಾವುದೇ ಸಂದರ್ಭದಲ್ಲಿ ಯಾರದೇ ತಪ್ಪಿದ್ರೂ ಕೂಡ ಕಾನೂನು ಆ ಜವಾಬ್ದಾರಿಯನ್ನು ತಗೊಳ್ತದೆ ಅನ್ನೋದು ವಿಶ್ವಾಸವನ್ನು 100ಕ್ಕೆ 100 ನಾನು ಕೊಡ್ತೀನಿ. ಅಲ್ಲ, ಅದಕ್ಕೆ ನಾನು ಇನ್ನೂ ಮಾತಾಡಿಲ್ಲ. ನನಗೆ ಅದನ್ನೇ ಮಾಹಿತಿ ಬಂತು. ನಾನು ಯಾಕೆ ಹೇಳಲಿಲ್ಲ ಅಂದರೆ, ನಾನು ಇನ್ನೂ ನೇರವಾಗಿ ಮಾತಾಡಿಲ್ಲ. ಅದೇನು ಅಂತೇಳಿ ವಿಚಾರವನ್ನು ತಿಳ್ಕೊಂಡು ಹೇಳಬೇಕಾದ. ನಾನು ಸುಮ್ಮನೆ ಮಾತಾಡಿದ್ರೆ ನಂದು ತಪ್ಪಾಗ್ತದೆ, ಯಾಕೆಂದ್ರೆ ನಾನು ಒಂದು ಜವಾಬ್ದಾರಿ ಸ್ಥಾನದಲ್ಲಿರ್ತದೆ. ಬಟ್ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಅದು ಕಾನೂನು ರೀತಿಯಲ್ಲಿ ನೋಡುತ್ತೆ ಅಂಥೇಳಿ ವಿಶ್ವಾಸದಿಂದ ಮಾಧ್ಯಮದ ಮೂಲಕ ನಾನು ಸಾರ್ವಜನಿಕರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ನೋಡಿದೆ ಮಾಧ್ಯಮದಲ್ಲಿ, ನಾನು ವೈಯಕ್ತಿಕವಾಗಿ ಇನ್ನೂ ಮಾತಾಡಿಲ್ಲ. ಅಧ್ಯಕ್ಷರು ಎಲ್ಲ ಮಾತಾಡಿದ್ರಂತೆ, ಅವರು ಏನು ಬೇರೆ ಬೇರೆ ಎಕ್ಸ್ಪ್ಲನೇಷನ್ ಎಲ್ಲ ಕೊಟ್ಟರು. ಐ ಥಿಂಕ್ ನಾನು ಸ್ವಲ್ಪ ತಿಳುವಳಿಕೆ ಇಟ್ಕೊಂಡು ಮಾತಾಡೋದು ಒಳ್ಳೆಯದು. ಯಾಕೆಂದರೆ ಇದು ಏನಾಗುತ್ತೆ, ಮಾಧ್ಯಮದಲ್ಲಿ ಬಂದಾಗ ನಾವು ಅದನ್ನು ಹುಷಾರಾಗಿ ನೋಡಿಕೊಂಡು ಅದಕ್ಕೆ ರಿಯಾಕ್ಟ್ ಮಾಡಬೇಕಾಗತ್ತೆ. ಯಾವುದೇ ಸಂದರ್ಭದಲ್ಲಿ ಯಾರದೇ ತಪ್ಪಿದ್ರೂ ಕೂಡ ಕಾನೂನು ಆ ಜವಾಬ್ದಾರಿಯನ್ನು ತಗೊಳ್ತದೆ ಅನ್ನೋದು ವಿಶ್ವಾಸವನ್ನು 100ಕ್ಕೆ 100 ನಾನು ಕೊಡ್ತೀನಿ. ಅಲ್ಲ, ಅದಕ್ಕೆ ನಾನು ಇನ್ನೂ ಮಾತಾಡಿಲ್ಲ. ನನಗೆ ಅದನ್ನೇ ಮಾಹಿತಿ ಬಂತು. ನಾನು ಯಾಕೆ ಹೇಳಲಿಲ್ಲ ಅಂದರೆ, ನಾನು ಇನ್ನೂ ನೇರವಾಗಿ ಮಾತಾಡಿಲ್ಲ. ಅದೇನು ಅಂತೇಳಿ ವಿಚಾರವನ್ನು ತಿಳ್ಕೊಂಡು ಹೇಳಬೇಕಾದ. ನಾನು ಸುಮ್ಮನೆ ಮಾತಾಡಿದ್ರೆ ನಂದು ತಪ್ಪಾಗ್ತದೆ, ಯಾಕೆಂದ್ರೆ ನಾನು ಒಂದು ಜವಾಬ್ದಾರಿ ಸ್ಥಾನದಲ್ಲಿರ್ತದೆ. ಬಟ್ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಅದು ಕಾನೂನು ರೀತಿಯಲ್ಲಿ ನೋಡುತ್ತೆ ಅಂಥೇಳಿ ವಿಶ್ವಾಸದಿಂದ ಮಾಧ್ಯಮದ ಮೂಲಕ ನಾನು ಸಾರ್ವಜನಿಕರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ನೋಡಿದೆ ಮಾಧ್ಯಮದಲ್ಲಿ, ನಾನು ವೈಯಕ್ತಿಕವಾಗಿ ಇನ್ನೂ ಮಾತಾಡಿಲ್ಲ. ಅಧ್ಯಕ್ಷರು ಎಲ್ಲ ಮಾತಾಡಿದ್ರಂತೆ, ಅವರು ಏನು ಬೇರೆ ಬೇರೆ ಎಕ್ಸ್ಪ್ಲನೇಷನ್ ಎಲ್ಲ ಕೊಟ್ಟರು. ಐ ಥಿಂಕ್ ನಾನು ಸ್ವಲ್ಪ ತಿಳುವಳಿಕೆ ಇಟ್ಕೊಂಡು ಮಾತಾಡೋದು. ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ರವಿಕುಮಾರ್ ಭ್ರಷ್ಟಾಚಾರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶಿವಮೊಗ್ಗದಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ನಾನು ಮಾಧ್ಯಮದಲ್ಲಿ ನೋಡಿದ್ದೇನೆ, ವೈಯಕ್ತಿಕವಾಗಿ ನಾನು ಮಾತನಾಡಿಲ್ಲ. ನಮ್ಮ ಅಧ್ಯಕ್ಷರು ಮಾತಾಡಿದ್ದಂತೆ ಅವರು ಬೇರೆ ಬೇರೆ ಎಕ್ಸ್ಪ್ರೆಷನ್ಗಳನ್ನ ಕೊಟ್ಟಿದ್ದರಂತೆ. ನಾನು ಸ್ವಲ್ಪ ತಿಳುವಳಿಕೆ ಇಟ್ಕೊಂಡು ಮಾತನಾಡುವುದು ಒಳ್ಳೆಯದು. ಮಾಧ್ಯಮದಲ್ಲಿ ಬಂದಾಗ ನಾವು ಹುಷಾರಾಗಿ ನೋಡಿಕೊಂಡು ಮಾತನಾಡಬೇಕು ಅನ್ನುವಂಥ ಒಂದು ಹೇಳಿಕೆಯನ್ನ ಈ ಸಂದರ್ಭದಲ್ಲಿ ಮಧು ಬಂಗಾರಪ್ಪ ಅವರು ಹೇಳಿದ್ದಾರೆ.